ಸರಾಸರಿ ನಾನು 25 ಕೆಜಿ ವೇಟ್ ಗೇನ್ ಮಾಡೀನಿ. ಕೆಲವು ವರ್ಷಗಳ ಹಿಂದೆ ನಾನು ಭಾಳ ತೆಳ್ಳಗಿದ್ದೆ, ಅಂದ್ರೆ ಭಾಳ ಸ್ಕಿನಿ ಇದ್ದೆ. ನನ್ನ ವೇಟ್ ಅರೌಂಡ್ 45 ಕೆಜಿ ಇತ್ತು. ಈಗ ಕರೆಂಟ್ಲಿ ನನ್ನ ವೇಟ್ 70 ಕೆಜಿ ಐತಿ. ಇದೇನು 45 ಕೆಜಿ ಟು 70 ಕೆಜಿ ಬರೋ ಗೇನಿಂಗ್ ಪ್ರೊಸೆಸ್ ಇತ್ತಲ್ಲ, ಅಷ್ಟು ಈಸಿ ಇರಲಿಲ್ಲ. ಇದ್ರಾಗ ಕನ್ಸಿಸ್ಟೆನ್ಸಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೈತಿ. ಈ ಜರ್ನಿ ಒಳಗೆ ನನಗೆ ಒಂದು ಸ್ವಲ್ಪ ರಿಗ್ರೆಟ್ಸ್ ಅದಾವು. ಇದನ್ನು ಮಾಡಬಾರ್ದಾಗಿತ್ತು ಅನ್ನೋದು ಯಾವಾಗಲೂ ನನಗೆ ಕಾಡ್ತಿರ್ತೈತಿ. ಅಂಥದ್ರಾಗ ಒಂದು ಮೇಜರ್ ಪಾಯಿಂಟ್ ಏನಂತಂದ್ರೆ ಲೆಗ್ಸ್ ಟ್ರೈನ್ ಮಾಡದೇ ಇರೋದು. ಹೊಸದಾಗಿ ಜಿಮ್ ಜಾಯ್ನ್ ಆಗಿದ್ದೆ, ಅವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿದ್ದಿದ್ದಿಲ್ಲ. ಯಾರಿಗೆ ಜಿಮ್ ಒಳಗೆ ಚಲೋ ಬಾಡಿ ಇರ್ತಿತ್ತಲ್ಲ ಅವ್ರ ಕಡೆ ಹೋಗಿ ನಾನು ಅಡ್ವೈಸ್ ಕೇಳ್ತಿದ್ದೆ. ಬೈ, ನಾ ಯಾವ ಎಕ್ಸಸೈಸ್ ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಹೇಳಿ. ಅಂತ ಕೇಳೋ ಟೈಮ್ ಒಳಗೆ ನಾನಿದ್ದಾಗ ಭಾಳ ಮಂದಿ ಅವ್ರವ್ರ ಒಪಿನಿಯನ್ ಹೇಳ್ತಿದ್ರು, ಅವ್ರವ್ರ ಅಡ್ವೈಸ್ಗಳನ್ನು ಕೊಡ್ತಿದ್ರು. ನಾನು ಅವ್ರದ್ದು ಬಾಡಿ ಆಗೇತಿ ಅಂತ ಹೇಳಿ ಅವ್ರು ಏನು ಕೇಳಿದ್ರು ಏನು ಹೇಳಿದ್ರು ಹೌದು ಬಿಡಪ್ಪ ಇವ್ರು ಹೇಳೋದು ಸರಿ ಅಂತ ಹೇಳಿ ಫಾಲೋ ಮಾಡ್ತಿದ್ದೆ. ಅಂಥ ಟೈಮ್ನಾಗ ನನಗೊಂದೇನು ಅಡ್ವೈಸ್ ಸಿಕ್ಕಿತ್ತಂದ್ರೆ, ನಾವು ಫಸ್ಟು ಅಪ್ಪರ್ ಬಾಡಿ ಟ್ರೈನ್ ಮಾಡಬೇಕು. ಅಂದ್ರೆ ಚೆಸ್ಟು, ಬೈಸೆಪ್ಸು, ಟ್ರೈಸೆಪ್ಸು, ಬ್ಯಾಕು ಇವನ್ನೆಲ್ಲ ಚೆಂದಾಗಿ ಟ್ರೈನ್ ಮಾಡಿ ಒಂದು ಸ್ವಲ್ಪ ಬಲ್ಕ್ ಆಗಬೇಕು. ಲೆಗ್ಸ್ ಸದ್ಯಕ್ಕೆ ಟ್ರೈನ್ ಮಾಡಬಾರ್ದು. ಲೆಗ್ಸ್ ಟ್ರೈನ್ ಮಾಡಿದರೆ ನಿಮ್ಮದು ಲೆಗ್ಸ್ ಸೈಜೇ ಆಗೋದಿಲ್ಲ, ಅಷ್ಟೇ ಉಳಿದು ಬಿಡ್ತಾವೆ. ಈ ಥರ ಎಲ್ಲ ಮಾತುಗಳನ್ನು ಹೇಳಿ ನನಗೆ ಲೆಗ್ಸ್ ಟ್ರೈನ್ ಮಾಡೋಕೆ ಬಿಡ್ತಿದ್ದಿಲ್ಲ. ಬರೀ ಅಪ್ಪರ್ ಬಾಡಿ ಮಾಡಬೇಕು ಅಂತ ಹೇಳಿ ಬರೀ ಅಪ್ಪರ್ ಬಾಡಿ ಅಷ್ಟೇ ಟ್ರೈನ್ ಮಾಡ್ತಿದ್ದೆ. ಹಿಂಗೆ ಮಾಡ್ಕೊಂತ ನಂದು ಅಪ್ಪರ್ ಬಾಡಿ ಅಂತೂ ಚಲೋ ಡೆವಲಪ್ ಆಯಿತು. ಬಟ್ ಅದ್ರ ತಕ್ಕಂಗೆ ಲೋವರ್ ಬಾಡಿ ಡೆವಲಪ್ ಆಗಲಿಲ್ಲ. ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಹೆಂಗೆ ಅನ್ಸಾಕತ್ತಂದ್ರೆ, ಅದು ಚಿಕನ್ ಲೆಗ್ಸ್ ಅಂತಾರಲ್ಲ, ಮ್ಯಾಗಿಂದು ಚಲೋ ಬಿಲ್ಟ್ ಆಗಿಬಿಟ್ಟೈತಿ, ತೆಲಗ್ ಕಾಳು ನೋಡಿಬಿಟ್ರೆ ಇಟಿಟ ಕಾಲು ಅದಾವು ಅಂತ ಹೇಳಿ. ಯಾವಾಗ ಒಂದು ಸ್ವಲ್ಪ ನಂಗೆ ಬುದ್ಧಿ ಬಂತು, ಯಾವಾಗ ಒಂದು ಸ್ವಲ್ಪ ನಾಲೆಜ್ ಗೇನ್ ಮಾಡಾಕತ್ತೆ, ಬೇರೆ ಬೇರೆ ಯೂಟ್ಯೂಬ್ನಾಗ ವೀಡಿಯೋಸ್ ನೋಡಾಕತ್ತೆ, ಬುಕ್ಸ್ ಓದಾಕತ್ತೆ, ಅವಾಗ ನಂಗೆ ಅರ್ಥ ಆಯಿತು ಲೆಗ್ಸಿಗೆ ಈಕ್ವಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ. ಈಕ್ವಲಿ ಅನ್ನೋಕಿನ ಒಂದು ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗ್ತೈತಿ. ಎದಕ್ಕಂದ್ರೆ ಲೆಗ್ಸ್ ಗ್ರೋ ಮಾಡೋದು ಅಷ್ಟೇ ಈಸಿ ಅಲ್ಲ. ನೀವು ನಿಮ್ದು ಆರ್ಮ್ಸ್ ಜಲ್ದಿ ಗ್ರೋ ಮಾಡ್ಕೊಂಬಿಡ್ಬೋದು, ಚೆಸ್ಟ್ ಗ್ರೋ ಮಾಡ್ಕೊಂಬಿಡ್ಬೋದು, ಜೆನೆಟಿಕ್ಸು ಮ್ಯಾಟ್ರ್ ಆಗ್ತೈತಿ. ಬಟ್ ಲೆಗ್ಸ್ ಏನೈತಲ್ಲ ಭಾಳ ತ್ರಾಸ ಕೊಡ್ತಾವೆ. ಅದ್ರಾಗ ಜೆನೆಟಿಕ್ಸ್ ವೀಕ್ ಇತ್ತು ಅಂತಂದ್ರೆ ಕಾವ್ಸ್ ಅಂತೂ ಬೆಳೆಯಾಕ ಒಲ್ಲೆ ಅಂತಾವೆ. ಬಟ್ ಬೆಳೆಯೋದಿಲ್ಲ ಅಂತೇನಿಲ್ಲ, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಕೈತಿ, ಒಂದು ಸ್ವಲ್ಪ ಜಾಸ್ತಿ ಪುಷ್ ಮಾಡಿ ಗ್ರೋ ಮಾಡಬೇಕಾಗ್ತೈತಿ. ಸ್ವಲ್ಪ ಟೈಮ್ ಆಗಿಂದ ಯಾವಾಗ ನನಗೆ ಅನ್ಸಾಕತ್ತಲ್ಲ, ಏನಪ್ಪ ಅಪ್ಪರ್ ಬಾಡಿ ಇಷ್ಟು ಚಲೋ ಆಗೈತಿ, ಲೆಗ್ಸ್ ಭಾಳ ವೀಕ್ ಕಾಣಕತ್ಬಿಟ್ಟವು ಅಂಥೇಳಿ, ಅವಾಗ ನಾನು ಲೋವರ್ ಬಾಡಿನ ಒಂದು ಸ್ವಲ್ಪ ಜಾಸ್ತಿ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕ್ವಾಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾರ್ಮಲ್ ಲೆಗ್ ಕರ್ಲ್ ಇರ್ಬೋದು, ಲೆಗ್ ಎಕ್ಸ್ಟೆನ್ಷನ್ ಇರ್ಬೋದು, ಲೆಗ್ ಪ್ರೆಸ್ ಇರ್ಬೋದು, ಎಲ್ಲದ್ರ ಮೇಲೂ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕೊಂಡು ಮಾಡಾಕತ್ತೆ. ನೀವು ಇಲ್ಲಿ ವಿಡಿಯೋನ ನೋಡ್ತಿರ್ಬೋದು, ಯಾರೋ ಇಷ್ಟೊಂದು ವೇಟ್ ಹಾಕ್ಯಾರ, ಇಷ್ಟು ವೇಟ್ ಹಾಕಿ ಬಿಟ್ಟು ಹೋಗ್ಬಿಟ್ಟಾರ. ಏನಾಗ್ತಿರೋದು ಗೊತ್ತಾ, ಯೂಶ್ವಲಿ ಜಿಮ್ದಾಗ ಲೆಗ್ ಪ್ರೆಸ್ ಅಂತ ಬಂದಾಗ ಇರೋ ಬರೋ ವೇಟನ್ನೆಲ್ಲ ಹಾಕ್ತಾರೆ. ಇರೋ ಬರೋ ವೇಟನ್ನು ಹಾಕಿ ಫುಲ್ ರೇಂಜ್ ಆಫ್ ಮೋಷನ್ನಾಗೂ ಹೊಡೆಯಂಗಿಲ್ಲ, ಅರ್ಧಂಬರ್ಧ ಹೊಡಿತಿರ್ತಾರೆ. ಅರ್ಧಂಬರ್ಧ ರೇಂಜ್ ಆಫ್ ಮೋಷನ್ ಒಳಗೆ ಹೊಡೆದು ಹೋಗ್ಬಿಡ್ತಾರೆ. ಈಗ ನಾನು ಹಾಕಿದ್ದೆ ವೇಟ್, ಅದ್ರಾಗ ಅವ್ರು ಏನು ಹಾಕಿ ಇಟ್ಟು ಹಂಗೆ ಹೋಗಿದ್ರಲ್ಲ, ಅದ್ರಾಗ ಒಂದು 2 ಪ್ಲೇಟ್ ತೆಗೆದು ಹೊಡ್ಯಾಕೆ ನೋಡಿದೆ. ಬಟ್ ನನಗೆ ಇದೇನೈತಲ್ಲ ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ನಾಗ ಹೋಗಾತಿರ್ಲಿಲ್ಲ. ಲೈಕ್ ನಾ ಸ್ವಲ್ಪ ತೆಳಗೆ ತೊಗೊಂಬಂದ್ಕೂಳೆ ನಂಗೆ ಕಾನ್ಫಿಡೆನ್ಸ್ ಹೋಗಾಕತ್ಬಿಟ್ಟಿತ್ತು. ಸೊ ಅದಕ್ಕೆ ಏನು ಮಾಡಿದೆ ಅಂತಂದರೆ, ವೇಟನ್ನು ಕಡಿಮೆ ಮಾಡ್ತೀನಿ. ಈಗೇನದಾವಲ್ಲ ವೇಟ್, ಇದಕ್ಕಿಂತ ಒಂದು ಸ್ವಲ್ಪ ವೇಟನ್ನು ಕಡಿಮೆ ಮಾಡಿ ಅವಾಗ ಬೆಟರ್ ರೇಂಜ್ ಆಫ್ ಮೋಷನ್ ಕಡೆ ಫೋಕಸ್ ಮಾಡ್ಕೊತ ಈ ಎಕ್ಸಸೈಸನ್ನು ನಾನು ಪರ್ಫಾರ್ಮ್ ಮಾಡ್ತೀನಿ. ಭಾಳ ಮಂದಿಗೆ ಇದು ಯಾಕೆ ಗೊತ್ತಿಲ್ಲ, ಈಗೋ ಭಾಳ ಇರ್ತೈತಿ. ನಾನು ಜಾಸ್ತಿ ವೇಟ್ ಹೊಡ್ಯಾಕತ್ತೀನಿ ಅಂತ ಯಾರಿಗೆ ಅವ್ರು ಪ್ರೂವ್ ಮಾಡ್ಕೋಬೇಕಂತಿರ್ತೈತಿ ಗೊತ್ತಿಲ್ಲ. ಬಟ್ ಅವ್ರ ಕೆಪಾಸಿಟಿ ಇಲ್ಲ ಅಂತಂದ್ರೂ ಜಾಸ್ತಿ ವೇಟ್ ಹಾಕಿ ಅರ್ಧಂಬರ್ಧ ಹೊಡೆಯೋದು. ಯಾವುದೇ ಎಕ್ಸಸೈಸ್ ಆಗಲಿ, ಬರೀ ಇದು ಲೆಗ್ ಪ್ರೆಸ್ ಒಂದೇ ಅಲ್ಲ, ಸ್ಕ್ವಾಟ್ನಾಗೂ ಹಂಗೆ ಮಾಡ್ತಾರೆ. ಜಗ್ಗಷ್ಟು ವೇಟ್ ಹಾಕೋದು, ಜಸ್ಟ್ ಹಿಂಗೆ ಸ್ವಲ್ಪ ಕಾಲು ಬೆಂಡ್ ಮಾಡೋದು, ಹೇಳೋದು, ಫುಲ್ ಡೆಪ್ತಿಗೆ ಹೋಗಂಗೂ ಇಲ್ಲ. ಹಿಂಗೆ ನೀವು ಯಾವುದಾದ್ರೂ ಎಕ್ಸಸೈಸ್ ಮಾಡಾಕತ್ತೀರಿ, ಕರೆಕ್ಟ್ ಆ ರೇಂಜ್ ಆಫ್ ಮೋಷನ್ ಫಾಲೋ ಮಾಡಾಕತ್ತಿಲ್ಲ ಅಂತಂದ್ರೆ ಆ ಎಕ್ಸಸೈಸ್ ಮಾಡಿ ಅಷ್ಟು ಎಫೆಕ್ಟಿವ್ನು ಅನ್ಸಂಗಿಲ್ಲ. ಈಗ ನೋಡಾತಿರಲ್ಲ, ಇದ್ರಾಗ ನಾನು ಮಾಡಾಕತ್ತಿದ್ದು ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ ಅಲ್ಲ, ಇದಕ್ಕಿಂತ ಜಾಸ್ತಿ ರೇಂಜ್ ಆಫ್ ಮೋಷನ್ ಬರಬೇಕು. ಬಟ್ ವೇಟ್ ಜಾಸ್ತಿ ಇತ್ತು, ಅದೇನು ಹಿಂದಿನ ಸೆಟಪ್ ಇತ್ತಲ್ಲ ಆ್ಯಂಗಲ್, ನಂಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ ಅಂಥೇಳಿ ನಂಗೆ ಎಷ್ಟು ಆಗತ್ತಿತ್ತು ಅಷ್ಟು ನಾ ಹಿಂದೆ ತೊಗೊಂಬಂದು ಪುಷ್ ಮಾಡಾಕತ್ತಿದ್ದೆ. ಬಟ್ ಕರೆಕ್ಟ್ ಫಾರ್ಮ್ ಅಂತಂದರೆ ಇದಕ್ಕಿನ್ನೂ ಹಿಂದೆ ಬರಬೇಕದು, ಇನ್ನಕ್ಕಿಂತ ಜಾಸ್ತಿ ರೇಂಜ್ ಆಫ್ ಮೋಷನ್ ಬರಬೇಕು. ಅವಾಗ ಲೆಗ್ ಪ್ರೆಸ್ ನಿಮ್ಮದು ಆಪ್ಟಿಮಮ್ ಆಗಿ ಫೀಲ್ ಆಗ್ತೈತಿ. ಕಮಿಂಗ್ ಬ್ಯಾಕ್ ಟು ಅವರ್ ಓಲ್ಡ್ ಸ್ಟೋರಿ, ಲೆಗ್ಸ್ ಟ್ರೈನ್ ಮಾಡದೇ ಇರೋದು ಅದು ಭಾಳ ಅಂದ್ರೆ ಭಾಳ ದೊಡ್ಡ ಮಿಸ್ಟೇಕ್. ಲೆಗ್ಸ್ ಏನೈತಲ್ಲ ಅದು ಮಾಡೋಕೆ ಒಂದು ಸ್ವಲ್ಪ ಬೇರೆ ಮೈಂಡ್ಸೆಟ್ಟೇ ಇರಬೇಕು. ಹೆಂಗಂದ್ರೆ ಎವ್ರೇಜ್ ದಿನ ಲೈಕ್ ಚೆಸ್ಟ್ ಹೊಡೆಯಾಕಾತು, ಬ್ಯಾಕ್ ಹೊಡೆಯಾಕಾತು, ಆರ್ಮ್ಸ್ ಹೊಡೆಯಾಕಾತು, ಒಂದು ಮೋಟಿವೇಶನ್ ಇರ್ತೈತಿ, ಹೊಡೆಯೋಣ ಈಸಿಲಿ ಮಾಡೋಣ ಅಂಥೇಳಿ. ಬಟ್ ಲೆಗ್ಸ್ ಹೊಡ್ಯಾಕೆ ಸೇಮ್ ಮೋಟಿವೇಶನ್ ಬರಲ್ಲ. ಎದಕ್ಕಂದ್ರೆ ನೀವು ಫಸ್ಟಿಗೆ ಸ್ಕ್ವಾಟ್ಸ್ ಮಾಡಾಕತ್ತೀರಿ ಅಂದ್ಕೂಳೇನೆ ನೀವು ಹಾಕೋ ಎಫರ್ಟ್ಸ್ ಯಾವ ಪರಿ ಇರ್ತೈತಿ ಅಂತಂದ್ರೆ, ಸ್ಕ್ವಾಟ್ಸ್ ಮಾಡಿದ ಕೂಡಲೇ ನಿಮ್ದು ಎನರ್ಜಿ ಪೂರಾ ಹೋಗ್ಬಿಡ್ತೈತಿ. ಅಂಥ ಟೈಮ್ದಾಗ ಲೆಗ್ಸ್ ಮಾಡಬೇಕಂದ್ರೆ ಕರೆಗೂ ಮನಸ್ಸು ಸ್ವಲ್ಪ ಗಟ್ಟಿ ಇರಬೇಕು. ಆದ್ರೆ ಅದರದ್ದು ಇನ್ನೊಂದು ಸೈಡ್ ಏನಂತಂದ್ರೆ, ನೀವು ಲೆಗ್ಸ್ ಮಾಡ್ತಾ
ಅದೇನೋ ಒಂದು ಮಜಾ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ನೀವು ಬೇರೆ ಎಲ್ಲದನ್ನು ಬಿಟ್ಟು ಬರೀ ಲೆಗ್ಸನ್ನೇ ಟ್ರೈನ್ ಮಾಡಬೇಕು ಅನ್ನೋ ಫೀಲಿಂಗ್ ಬರ್ತೈತಿ. ಇದು ಬರಬೇಕಂದ್ರೆ ಒಂದು ಸ್ವಲ್ಪ ದಿನ ನೀವು ಕಷ್ಟ ಆದರೂ ಚಿಂತಿಲ್ಲ, ನಡೆಯೋಕ್ಕಾಗಲಿಲ್ಲ ಅಂದರೂ ಚಿಂತಿಲ್ಲ, ಲೆಗ್ಸನ್ನು ಚೆಂದಾಗಿ ಟ್ರೈನ್ ಮಾಡಿರಿ. ಫಸ್ಟಿಗೆ ನಾನು ನೋಡಿದ್ರಲ್ಲ ಸ್ಕ್ವಾಟ್ಸ್ ಮಾಡಿದೆ. ನಾನು ಏನು ಮಾಡಿದ್ದೆ ಇದ್ರಾಗ ಅಂತಂದ್ರೆ 3 ಸೆಟ್ಸು 8 ರೆಪಿಟೇಷನ್ ಟಾರ್ಗೆಟ್ ಇಟ್ಕೊಂಡು ಜಾಸ್ತಿ ವೇಟ್ ಇಟ್ಕೊಂಡು ಮಾಡಿದ್ದೆ. ಸೆಕೆಂಡ್ ಮಾಡಿದ್ದು ಲೆಗ್ ಪ್ರೆಸ್ ನಂಗೆ ಅಷ್ಟು ಆಪ್ಟಿಮಮ್ ಅನ್ನಿಸ್ಲಿಲ್ಲ. ಇದಕ್ಕಂದು ನಂಗೆ ಆ ಮಷಿನ್ ಯಾಕೋ ಸೆಟ್ ಆಗಲ್ಲ. ನಾನು ಫುಲ್ ರೇಂಜ್ ಆಫ್ ಮೋಷನ್ ಮಾಡಬೇಕಂದ್ರೆ ಅದು ವೇಟ್ಸ್ ಇನ್ನೂ ಕಡಿಮೆ ಮಾಡಬೇಕಾಕೈತಿ. ಥರ್ಡಿಗೆ ಮಾಡಿದ್ದು ಹ್ಯಾಮ್ಸ್ಟ್ರಿಂಗ್ ಸಂಬಂಧ. ಇದು ನಿಮ್ದು ಹ್ಯಾಮ್ಸ್ಟ್ರಿಂಗ್ ನೆಕ್ಸ್ಟ್ ಲೆವೆಲ್ ಸ್ಟ್ರೆಚ್ ಆಕೈತಿ. ಸ್ವಲ್ಪ ಸ್ಲೋ ಮಾಡಿದ್ರೆ ಇನ್ನೂ ಬೆಟರ್. ಈಗೇನು ಮಾಡತ್ತೀನಲ್ಲ ಇದನ್ನು ಲೆಗ್ ಕರ್ಲ್ ಅಂತಾರೆ, ಲೈಯಿಂಗ್ ಲೆಗ್ ಕರ್ಲ್ ಅಂತೇಳಿ. ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗಿಗೆ ಟಾರ್ಗೆಟ್ ಮಾಡೋಕ್ಕೆ. ನಿಮ್ಮ ಜಿಮ್ದಾಗ ಅಕಸ್ಮಾತ್ ಸೀಟೆಡ್ ಲೆಗ್ ಕರ್ಲ್ ಇತ್ತಂದ್ರೆ ಇದ್ರ ಬದಲಿ ಅದನ್ನೇ ಮಾಡಿರಿ, ಅದು ಜಾಸ್ತಿ ಬೆಟರ್. ಹಂಗೆ ಈಗ ಲೆಗ್ಸ್ ಮಾಡ್ತಿರಲ್ಲ, ಲೆಗ್ಸ್ ಮಾಡೋಬೇಕಾದ್ರೆ ಎನರ್ಜಿ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತಿ. ಎದಕ್ಕಂದ್ರೆ ಲಾರ್ಜ್ ಮಸಲ್ ಗ್ರೂಪ್ ಅಲ್ಲ. ಸೊ ಪ್ರೀ ವರ್ಕೌಟಿಗೆ ಏನಾದರೂ ನೀವು ಫ್ರೂಟ್ಸ್ ಆದರೂ ತಿಂದು ಇಲ್ಲ ಬ್ಲ್ಯಾಕ್ ಕಾಫಿ ಕುಡಿದು ಈ ಥರ ಏನಾದರೂ ಸಿಂಪಲ್ ಕಾಪ್ಸ್ ಜೊತೆಗೆ ತಿಂದು ಬಂದ್ರಿ ಅಂತಂದ್ರೆ ನಿಮ್ದು ಎನರ್ಜಿ ಲೆವೆಲ್ ಸ್ವಲ್ಪ ಬೆಟರ್ ಇರ್ತೈತಿ. ಏನು ತಿನ್ನಲಾರ್ದ ಎಂಟಿ ಸ್ಟಮಕ್ ಮಾಡೋಕ್ಕೆ ಲೆಗ್ಸ್ ಒಳಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಇವೊಂದು ಸ್ವಲ್ಪ ವೇರಿಯೇಷನ್ ಮಾಡಿದೆ. ಲಾಸ್ಟಿಗೆ ಕಾಫ್ ರೈಸಸ್ ಮಾಡೋದಿತ್ತು, ಕಾಫ್ ರೈಸಸ್ ಮಾಡಿದೆ. ನನಗಲ್ಲಿ ಮಷೀನು ಮಾಡೋದಿತ್ತು ವೇಟ್ಸ್ ಹಾಕಿ, ಬಟ್ ಅಲ್ಲೇ ಆಕ್ಯುಪೈಡ್ ಇದ್ದಿದ್ದ ಸಂಬಂಧ ಜಸ್ಟ್ ಬಾಡಿ ವೇಟ್ ಮಾಡಿದೆ. ಇದ್ರ ಜೊತೆಗೆ 2 ಎಕ್ಸಸೈಸ್ ಇವತ್ತು ಸ್ಕಿಪ್ ಆಯ್ತು. ಯಾವುದು ಅಂತಂದ್ರೆ ಆ್ಯಬ್ಸಿನು. ಸೊ ಅದನ್ನು ನಾಳೆ ನಂದು ರೆಸ್ಟ್ ಡೇ ಐತಿ, ನಾಳೆ ಅದನ್ನು ಕಾಂಪನ್ಸೇಟ್ ಮಾಡ್ತೀನಿ ಸ್ವಲ್ಪ ಕಾರ್ಡಿಯೋ ಜೊತೆಗೆ. ಬಟ್ ಸ್ಕಿಪ್ ಅಂತೂ ಕಂಪ್ಲೀಟ್ಲಿ ಮಾಡೋಂಗಿಲ್ಲ. ನೋಡಿರಿ, ನಿಮ್ಗೆ ಹೇಳೋದು ಒಂದೇ, ಲೆಗ್ಸನ್ನು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಿಗಿನರ್ ಅದಿರಿ ಅಂತಂದ್ರೆ ಈಗಿನ ಥರನ ನೀವು ಲೆಗ್ಸನ್ನು ಸೀರಿಯಸ್ಲಿ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅದು ಇಗ್ನೋರ್ ಮಾಡ್ಕೊಂಡು ಕೂತ್ರಿ ಅಂತಂದ್ರೆ ಮುಂದೆ ನಿಮಗೆ ತ್ರಾಸ ಆಗೇ ಆಗ್ತೈತಿ. ಚಲೋ ಬಾಯ್.